ಗೇಟ್ ಏನಿದೆ ಅದು ಕಿತ್ತೋಗಿರೋ ಪರಿಣಾಮವಾಗಿ ಈಗ 14 TMC ನೀರು ಖಾಲಿಯಾಗಿದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನೀರನ್ನು ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕಿತ್ತೋಗಿದೆ. ಅದರ ಪರಿಣಾಮವಾಗಿ ಈಗ 14 TMC ನೀರು ಹರಿದು ಹೋಗಿದೆ. TB ಡ್ಯಾಮ್ ಗೇಟ್ ರಿಪೇರಿಗೆ ಬೇಕಾಗಿರೋದು 7 ದಿನ. 2-3 ದಿನ 5 ದಿನದಲ್ಲೆಲ್ಲ ಮಾಡಿಬಿಡ್ತೀವಿ ಅಂತಿದ್ದಲ್ಲ, ಅದು 7 ದಿನಾನೂ ಸಾಕಾಗಲ್ವೇನೋ. ಅದಕ್ಕೆ ಅರ್ಧದಷ್ಟು ಡ್ಯಾಮ್ ಖಾಲಿ ಮಾಡಿದ್ರಷ್ಟೇ ರಿಪೇರಿ ಮಾಡೋಕೆ ಸಾಧ್ಯ ಅಂತಿದ್ದಾರೆ. ಸದ್ಯ ಡ್ಯಾಮ್ನಿಂದ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗ್ತಾ ಇದೆ. 2-3 ದಿನಗಳಲ್ಲಿ 45 TMC ನೀರು ಖಾಲಿ ಮಾಡಬೇಕಾಗಿದೆ. ಅಂದರೆ KRS ಡ್ಯಾಮ್ನಲ್ಲಿರುವಂಥದ್ದು 49 TMC ನೀರು. KRS ಡ್ಯಾಮ್ನಲ್ಲಿ ಎಷ್ಟು ನೀರು ಸಂಗ್ರಹವಾಗಿದೆಯೋ ಅಷ್ಟೂ ನೀರನ್ನು ಖಾಲಿ ಮಾಡಿದಾಗ ಈ ಗೇಟನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಸಾಧ್ಯ ಆಗೋದಿಲ್ಲ. ಇಲ್ಲದರ ಪಾಡಿಗೆ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಈಗ ಸೊ ಇನ್ನೂ 2-3 ದಿನಗಳಲ್ಲಿ 45 TMC ನೀರಿಗೆ ಖಾಲಿ ಆಗಬೇಕು. 2-3 ದಿನದಲ್ಲಿ ನಿಮಗೆ KRS ಡ್ಯಾಮ್ನಲ್ಲಿರುವಂಥ ನೀರನ್ನು ಇಷ್ಟು ಖಾಲಿ ಮಾಡೋ ಪ್ರಮಾಣದಲ್ಲಿ ನೀರನ್ನು ಖಾಲಿ ಮಾಡಬೇಕು. ಆಗ ಗೇಟ್ ರಿಪೇರಿ ಸಾಧ್ಯ ಅಂತೆ. ಆ ನೀರು ತುಂಬಿಕೊಳ್ಳೋದು ಹೇಳಿ ಖಾಲಿ ಮಾಡೋದಾಗೋಯ್ತು, ವಾಪಸ್ ತುಂಬೋದು ಹೇಳಿ ಯಾವಾಗ ತುಂಬುತ್ತೆ? ಮಳೆ ಬರ ಇತ್ತು, ಮಳೆ ಬಂದಿದೆ, ಡ್ಯಾಮ್ಗಳು ತುಂಬಿವೆ, ಖುಷಿ ಪಡ್ತಾ ಇರಬೇಕಾದ್ರೆ ಮಾಡಿರುವಂಥ ಎಡವಟ್ಟುಗಳಿಂದಾಗಿರೋ ಅನಾಹುತಗಳಿದು ನೋಡಿ. 5 ದಿನಗಳಲ್ಲಿ ಗೇಟ್ ರಿಪೇರಿ ಮಾಡೋಕೆ ಈಗ ಯತ್ನವನ್ನ ಮಾಡ್ತಿದಾರಂತೆ. ಏನು ಯತ್ನ ಮಾಡ್ತಾರೆ? 5 ದಿನಗಳಲ್ಲಿ ಆಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಮೊದಲಿಗೆ 25 TMC ನೀರು ಬಿಟ್ಟು ಗೇಟ್ ಅನ್ನ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾರಂತೆ. ಸಕ್ಸಸ್ ಆಗದಿದ್ದಲ್ಲಿ 40 TMC ನೀರನ್ನ ಹೊರಗೆ ಬಿಡೋದಂತೆ. ಆಗ್ಲೂ ಗೇಟ್ ಕುಡಿಸೋಕಾಗದೇ ಇದ್ರೆ ಅಂತಿಮವಾಗಿ 60 TMC ನೀರು ಖಾಲಿ ಮಾಡ್ತಾರಂತೆ. ಈಗಾಗಲೇ ತಜ್ಞರ ಮೂಲಕ ಸಭೆ ನಡೆಸಿ ಚರ್ಚೆನ ಅಧಿಕಾರಿಗಳು ನಡೆಸಿದ್ದಾರೆ. ಈಗಾಗಲೇ ಗೇಟ್ನ ಹೊಸ ಡಿಸೈನ್ ಮಾಡಲು ಕೂಡ ಕೊಡಲಾಗಿದೆಯಂತೆ. ಮಳೆ ಬರುವ ಮುನ್ನ ಖಾಲಿ ಆದಂಥ ಸಂದರ್ಭದಲ್ಲಿ ಗೇಟ್ಗಳ ಪರಿಸ್ಥಿತಿ ಏನಿದೆ, ಅದರ ಕಂಡೀಷನ್ಸ್ಗಳೇನಿದ್ದಾವೆ, ಕರೆಕ್ಟಾಗಿ ಇದಾವೋ ಇಲ್ವೋ, ಮೇಂಟೆನೆನ್ಸ್ ಅಂತಲೇ ಅದಕ್ಕೆ ವಿಭಾಗ ಇರುತ್ತೆ. ಆ ಮೇಂಟೆನೆನ್ಸ್ ಟೀಮ್ ಏನು ಮಾಡ್ತಾ ಇದೆ, ಯಾವುದು ಕೂಡ ಪರಿಶೀಲನೆಯನ್ನು ಮಾಡ್ಕೊಳ್ಳೋದಿಲ್ಲ. 70 ವರ್ಷಗಳಿಂದ ಪರಿಸ್ಥಿತಿಗಳಿರುವಂಥದ್ದು ಆ ಎಲ್ಲ ಡ್ಯಾಮ್ಗಳಲ್ಲಿರುವಂಥ ಗೇಟ್ಗಳನ್ನು ಎಲ್ಲಾದರೂ ದುರಸ್ತಿ ಮಾಡಿರೋದು ಇದೆಯಾ? ಈ ಹಳೆ ಡ್ಯಾಮ್ಗಳದ್ದು ಹೊಸದಾಗಿ ಏನಾದರೂ ಮಾಡಬೇಕು, ಈ ಕಂಡೀಷನ್ಸ್ಗಳಿದ್ದಾವೆ, ಕಿತ್ತೋದ್ರೆ ಹೇಗಿರಬೇಕು ಅನ್ನೋ ಮುಂದಾಲೋಚನೆಗಳಿದೆಯಾ? ಪೋಸ್ಟಿಂಗ್ಗಳ ಮೇಲೆ ಪೋಸ್ಟಿಂಗನ್ನು ಹಾಕ್ಕೊಳ್ತೀರಾ, ಅಲ್ಲಿಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲೂ ಬರೋದಿಲ್ವಾ? ಅಪ್ಗ್ರೇಡ್ ಆಗಬೇಕು, ನೀರಿನ ಹೆವಿ ಬಂದಾಗ ಇವೆಲ್ಲ ಓಲ್ಡ್ ಇದೆ, ಅಲ್ಲೇನಾದರೂ ಸಮಸ್ಯೆಗಳಾಗಬಹುದು, ಆದಾಗ ಹೇಗೆ ನಿಭಾಯಿಸ್ಕೊಳ್ಬೇಕು, ಯಾವುದೂ ಮುಂದಾಲೋಚನೆ ಬರೋದಿಲ್ವಾ? ಇಷ್ಟು ದಿನ ನಡೀತಾ ಇತ್ತು, ಇದ್ರ ಪಾಡಿಗೆ ನಡೀತಾ ಇದೆ ಅಂತ ಅಂದ್ಕೊಂಡು ಹೋಗೋದು. ಈಗ ಕಡಿಮೆನಾ? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಅಷ್ಟೊಂದು ಬಾಳಿಕೆ ಬಂದಿದ್ದಾವೆ. ಅವು ಏನಾದರೂ ಅವಕ್ಕೊಂದು ಆಯಸ್ಸು ಅಂತ ಇರುತ್ತಿಲ್ಲ, ಆಯಸ್ಸು ಅಂತ ಹೇಳಿ. ಆ ಆಯಸ್ಸೆಲ್ಲ ಮೀರಿದ ಮೇಲೆ ಅವು ಡ್ಯಾಮೇಜ್ ಆಗಲೇಬೇಕಲ್ವಾ? ಸೊ 19ನೇ ಗೇಟ್ ಕೊಚ್ಚಿ ಹೋಗ್ಬಿಟ್ಟಿದೆ. ಅದರ ಪರಿಣಾಮವಾಗಿಯೇ ಇಷ್ಟೊಂದು ನೀರು ಹೋಗ್ತಾ ಇದೆ. ಈಗ ಹೇಗೆ ಸಾಧ್ಯ ಇದನ್ನು ಸರಿಪಡಿಸೋಕೆ? ನೀರು ಖಾಲಿ ಮಾಡಬೇಕು ಅಂತಿದ್ದಾರೆ. ಸಮರೋಪಾದಿಯಲ್ಲಿ ಹೊಸ ಗೇಟ್ ಅಳವಡಿಕೆಗೆ ಕಾರ್ಯ ಚುರುಕುಗೊಳಿಸಿದ್ದಾರೆ. ತಡರಾತ್ರಿಯವರೆಗೂ ಕೂಡ ಹೈ ವೋಲ್ಟೇಜ್ ಸಭೆಯನ್ನ ಸಚಿವ ತಂಗಡಿಗೆ ಮಾಡಿದ್ದಾರೆ. ಹೈದರಾಬಾದ್ನ ತಜ್ಞರಾದಂಥ ಕನ್ನಯ್ಯ ನಾಯ್ಡು ಸೂಚನೆ ಮೇರೆಗೆ ಗೇಟ್ ಮೂಲ ವಿನ್ಯಾಸ ತಯಾರಿಕೆ ಆರಂಭವಾಗಿದೆ. ಕೊಪ್ಪಳದ ಹಮೀದ್ ಎಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ನಡೀತಾ ಇದೆ. ಜಿಂದಾಲ್ ಕಂಪನಿಯಿಂದ ಪ್ರತ್ಯೇಕ 2 ಡಿಸೈನ್ ತಯಾರಿಕೆ ಕಾರ್ಯ ಆರಂಭವಾಗಿದೆ. ದೆಹಲಿಯಿಂದ ಇವತ್ತು ಜಲಾಶಯಕ್ಕೆ CWC ಅಧಿಕಾರಿಗಳು ಕೂಡ ಆಗಮಿಸಲಿದ್ದಾರೆ. ಎಲ್ಲರೂ ಬರ್ತೀರಾ, ಸಭೆನೂ ಮಾಡ್ತೀರಾ, ಎಲ್ಲ ಆಯಿತು. ನಾವು ಹೇಳ್ಬೋದು, ತುಂಬ ಸಲ ಹಿಂಗೆ ಹೇಳ್ಬೋದು, ಹಿಂಗೆ ಮಾಡಬೇಕು ಅಂಥೇಳಿ. ಬಟ್ ಕೆಲವೊಂದು ಟೈಮಲ್ಲಿ ಮನೆಯಲ್ಲೇ ನಿಮಗೆ ನಲ್ಲಿಯಲ್ಲಿ ರಾತ್ರಿ ಚೆನ್ನಾಗಿರುತ್ತೆ, ನಿಮ್ಮ ಮನೆಯಲ್ಲಿರುವಂಥ ನಲ್ಲಿ ನೀರು ಬರ್ತಾ ಇರುತ್ತೆ ಚೆನ್ನಾಗಿ. ಬಟ್ ಬೆಳಗ್ಗೆ ಏಕಾಏಕಿಯಾಗಿ ನೀರು ಬರೋದಿಲ್ಲ. ಕೆಲವೊಂದು ಟೈಮಲ್ಲಿ ಲೀಕೇಜ್ ಶುರು ಆಗುತ್ತೆ. ಅದು ಯಾಕಾಗುತ್ತೆ ಅಂತ ಈ ಟೆಕ್ನಿಕಲ್ ವಿಚಾರದಲ್ಲಿ ಹೇಳೋದು ಕಷ್ಟ. ಮುಂಜಾಗ್ರತೆಯನ್ನು ತಗೊಳ್ಬೇಕಾಗಿತ್ತಷ್ಟೇ, ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಇವುಗಳನ್ನೆಲ್ಲ. ಸೊ ಏನು ಮಾಡೋಕ್ಕಾಗುತ್ತೆ? ಈಗ ಪರಿಸ್ಥಿತಿಗಳು ಹಿಂಗಿದೆ. ದೆಹಲಿಯಿಂದ CWC ಅಧಿಕಾರಿಗಳು ಬರ್ಬೋದು, ಈ ಕಡೆಗೆ ತಯಾರು ಮಾಡ್ಬೋದು, ಎಲ್ಲ ಆಯಿತು. ಹೋಗಿರೋ ನೀರನ್ನು ವಾಪಸ್ ಹೇಗೆ ಬರುತ್ತೆ ಅಷ್ಟು ಹೇಳಬೇಕು. ತರೋಕ್ಕಾಗತ್ತಾ? ಇಲ್ಲ, ಹೋಯ್ತು ಅದು ನೀರಷ್ಟೇ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಟೆಕ್ನಿಕಲ್ ಪ್ರಾಬ್ಲಮ್ಗಳು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಆಮೇಲೆ ನೀರು ಖಾಲಿ, ಡ್ಯಾಮ್ ಎಲ್ಲ ಖಾಲಿ ಇದ್ದಂಥ ಟೈಮಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕಂತಲೇ ಮೇಂಟೆನೆನ್ಸ್ ವಿಭಾಗ ಅಂತಲೇ ಇದ್ದಾವೆ.
ಐ ನೋ ಇಟ್. ಮೇಂಟೆನೆನ್ಸ್ ವಿಭಾಗ ಅಂತಲೇ ಇದಕ್ಕೆ ಸಿಬ್ಬಂದಿಗಳಿದ್ದಾರೆ, ಅದಕ್ಕೆ ಇಂಜಿನಿಯರ್ಗಳಿದ್ದಾರೆ, ಅದಕ್ಕೆ ನೇಮಕ ಮಾಡಿ ಸಂಬಳ ಕೂಡ ಕೊಡ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೋ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷಗಳಿರುವಂಥ ಈ ಹಳೆಯಗಳನ್ನು ಏನಾದರೂ ಡ್ಯಾಮೇಜ್ ಆದರೆ ಏನು ಮಾಡಬೇಕು ಅನ್ನೋ ಮುಂದಾಲೋಚನೆಗಳು ಅವ್ರಿಗಿತ್ತೋ ಎಲ್ಲೋ ಗೊತ್ತಿಲ್ಲ ನನಗೆ. ಎಲ್ಲರೂ ಬಂದು ಮೀಟಿಂಗ್ ಎಲ್ಲ ಮಾಡ್ಬೋದು, ಬಟ್ ಹೋಗಿರೋ ನೀರನ್ನು ವಾಪಸ್ ತರೋಕ್ಕಾಗಲ್ಲ, ಹೋಯ್ತದ ನೀರು. ಏನಿದೆ ಅಪ್ಡೇಟ್ಸ್ ಈಗ ಅಮರೇಶ್? ಅರುಣ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಪಬ್ಲಿಕ್ ಟಿವಿ ಅವತ್ತಿನಿಂದನೂ 2 ದಿನಗಳಿಂದಲೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಒಂದೇ, ಇದಕ್ಕೆ ನೇರವಾಗಿ ಅಧಿಕಾರಿಗಳು ಮತ್ತು ಸರ್ಕಾರನೇ ಹೊಣೆ. ಯಾಕಂದರೆ 2022 ನಂತರದಲ್ಲಿ ಈಗ ಜಲಾಶಯ ತುಂಬಿದೆ. ಅದಾದಮೇಲೆ 2 ವರ್ಷಗಳ ಕಾಲ ಜಲಾಶಯ ಕಂಪ್ಲೀಟ್ ಆಗಿ ಖಾಲಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಜಲಾಶಯದ ಗೇಟ್ಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಅದು ಯಾವುದೇ ಕೆಲಸವನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡಿಲ್ಲ. ಅದ್ರ ಜೊತೆಗೆ ಕಾಲಕ್ಕೆ ತಕ್ಕಂತೆ ಜಲಾಶಯಗಳ ಸ್ಥಿತಿಗತಿಗಳ ಸಂಬಂಧಪಟ್ಟಂತೆಯೂ ಸಹಿತ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಸಚಿವರು ಸಹಿತ ಸಭೆಯನ್ನು ಮಾಡಬೇಕಾಗಿತ್ತು. ಯಾವೆಲ್ಲ ರೀತಿಯ ಪರಿಸ್ಥಿತಿ ಇದೆ ಮತ್ತು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ಮಾಡಬೇಕಾಗಿತ್ತು. ಸ್ವತಃ DCM DK ಶಿವಕುಮಾರ್ ಅವರೇ ಜಲಸಂಪನ್ಮೂಲ ಸಚಿವರು ಇದ್ದಾರೆ, ಅವರ ಇಲಾಖೆ ವ್ಯಾಪ್ತಿನಲ್ಲೇ ಇದು ಬರುತ್ತೆ. ಆದರೂ ಸಹಿತ ಸಚಿವರು ಇದುವರೆಗೂ ಸಭೆಯನ್ನು ಮಾಡಿರಲಿಲ್ಲ. ಆದರೆ ಮೊನ್ನೆ ಆಗಿರ್ತಕ್ಕಂಥ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿನ್ನೆ ಬಂದು ಕೇವಲ ನಾಮಕೋಸ್ತೆ ಒಂದು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ತದನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ಸಹಿತ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲಿಯೂ ಕೂಡ ಅವರು ಮಾತಾಡ್ಲಿಕ್ಕೆ ಮುಂದಾಗಲಿಲ್ಲ. ನೀವು ಕೂಡ ಅದನ್ನು ಹೇಳಿದ್ರೆ ಅರುಣ್, ಏನಂದ್ರೆ ಅಲ್ಲಿ ಅಧಿಕಾರಿಗಳಿಗೆ ಸಂಬಳ ಕೊಡುತ್ತೆ, ಎಲ್ಲ ರೀತಿಯ ಟೆಕ್ನಿಕಲ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇರ್ತಾರೆ, ಎಲ್ಲರೂ ಕೂಡ ಅದನ್ನ ಮೇಂಟೆನೆನ್ಸ್ ಮಾಡಬೇಕು, ನೋಡಬೇಕಾಗುತ್ತೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ. ಆದರೆ ಅಲ್ಲಿ ಎಲ್ಲ ರೀತಿಯ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಆದರೆ ಅವ್ರು ಯಾರು ಕೂಡ ಅಲ್ಲಿ ಸಮಸ್ಯೆ ಏನಿದೆ ಅಥವಾ ಗೇಟ್ಗಳ ನಿರ್ವಹಣೆ ಏನಾದರೂ ಮಾಡಬೇಕನ್ನೋ ಎಲ್ಲರೂ ಕೂಡ ಪರಿಶೀಲನೆ ಮಾಡಲಿಲ್ಲ. ಬದಲಾಗಿ ಎಸಿ ರೂಮ್ನಲ್ಲಿ ಕೂತ್ಕೊಂಡು ಪ್ರತಿ ತಿಂಗಳು ಸಂಬಳವನ್ನು ಮಾತ್ರ ತೆಗೆದುಕೊಳ್ತಾ ಇದ್ರು ಅನ್ನುವಂಥ ಆರೋಪನ ಈಗ ರೈತ ಸಂಘಟನೆಗಳು ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಅದ್ರ ಜೊತೆಗೆ ಕಾಲಕ್ಕೆ ತಕ್ಕಂತೆ ಇಲಾಖೆಯ ಸಚಿವರು ಕೂಡ ಸಭೆ ಮಾಡಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು. ಯಾವುದನ್ನು ಮಾಡದೇ ಇದರ ಪರಿಣಾಮವಾಗಿ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಈ ರೀತಿಯ ಪರಿಸ್ಥಿತಿ ಬಂದು ಒದಗಿದೆ. ಹೀಗಾಗಿ ಇದರ ನೇರ ಪರಿಣಾಮ ಇದೀಗ ರೈತರು ಮತ್ತು ನದಿ ಪಾತ್ರದ ಜನರು ಅನುಭವಿಸಬೇಕಾದಂಥ ದುಸ್ಥಿತಿ ಕೂಡ ಎದುರಾಗಿದೆ. ಒಟ್ಟಾರೆಯಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಇದೀಗ ಇಂಥ ಪರಿಸ್ಥಿತಿ ಎದುರಾಗಿದ್ದರಿಂದ ಭಾಗವಾಗಿ ಈಗ ಏನು ಜಲಾಶಯದ ನೀರನ್ನು ನಂಬಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡೋದಾಗಿರ್ಬೋದು, ಅದ್ರ ಜೊತೆ ಇದೇ ಜಲಾಶಯದ ನೀರನ್ನು ಅವಲಂಬನೆ ಮಾಡಿಕೊಂಡು ಕುಡಿಯೋ ನೀರು ಬಳಸ್ತಕ್ಕಂಥ ಜನರಿಗಾಗಿರ್ಬೋದು ಈಗ ನೇರವಾಗಿರ್ತಕ್ಕಂಥ ಹೊಡೆತ ಬಿದ್ದಿದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ದುಸ್ಥಿತಿ ಕೂಡ ಎದುರಾಗಿದೆ. ಅರುಣ್, ಓಕೆ ಅಮರೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಇನ್ನೊಂದು ಕಡೆಗೆ ಸಚಿವ ತಂಗಡಿಗೆ ಅವರು ಕೂಡ ಈಗ ಹೊಸ ಗೇಟ್ ಏನು ತಯಾರನ್ನ ಮಾಡ್ತಾ ಇದ್ದಾರೆ, ಅದರ ಪರಿಶೀಲನೆಯನ್ನ ಕೂಡ ಮಾಡಿದಾರಂತೆ.